ವರ್ಷವಾದರೂ ಕೂಡ ಒಂದೇ ಒಂದು ಇಂಚು ಕೂಡ ನಮ್ಮ ತಲೆ ಕೂದಲು ಬೆಳವಣಿಗೆ ಆಗ್ತಾ ಇಲ್ಲ ಅಂತ ನೀವು ಕೂಡ ಅಂದ್ಕೊಳ್ಳೋದಾದರೆ ಈ ಒಂದು ಮನೆಮದ್ದು ಬೆಸ್ಟ್ ಅಂತಲೇ ಹೇಳ್ಬೋದು. ಸಾಕಷ್ಟು ಕಮೆಂಟ್ಗಳು ಬರ್ತಾ ಇತ್ತು. ಅದರಲ್ಲೂ 30 ವರ್ಷ ದಾಟಿದಂಥವರಿಗೆ ತುಂಬಾ ಹೇರ್ ಫಾಲ್ ಆಗೋವಂಥದ್ದು, ಜೊತೆಗೆ ಗ್ರೋತ್ ತುಂಬ ಕಡಿಮೆ ಇರೋವಂಥದ್ದು, ಅದರಲ್ಲೂ ತಿಂಗಳಲ್ಲ ವರ್ಷದಿಂದ ವರ್ಷಕ್ಕೆ 1 ಇಂಚಿನ ಕೂದಲಿನ ಬೆಳವಣಿಗೆ ಆಗ್ತಾ ಇಲ್ಲ ಅಂಥೇಳಿ ಒಂದು ಒಳ್ಳೆ ಮನೆಮದ್ದನ್ನು ತಿಳಿಸಿ ಅಂತೇಳಿ ಕೇಳ್ತಾ ಇದ್ರು. ಖಂಡಿತವಾಗ್ಲೂ ಈ ಒಂದು ಮನೆಮದ್ದನ್ನು ನೀವು ವಾರಕ್ಕೆ ಒಮ್ಮೆ ಆದರೂ ಮಾಡ್ತಾ ಬನ್ನಿ. ನಿಮ್ಮ ತಲೆ ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ಒಂದೇ ವಾರದಲ್ಲಿ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗುತ್ತೆ. ಗ್ರೋತ್ ತುಂಬ ಫಾಸ್ಟ್ ಆಗುತ್ತೆ. ಜೊತೆಗೆ ಉದುರೋದು ತುಂಬ ಕಡಿಮೆ ಆಗಿ ಕೂದಲಿನಲ್ಲಿ ನ್ಯಾಚುರಲ್ ಆಗಿ ಆ ಒಂದು ಹೊಳಪು, ಸಾಫ್ಟ್ನೆಸ್ಸು ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಹೊಟ್ಟೆನ ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಸರಳವಾಗಿ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ. ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅಲೋವೆರಾ ತೊಗೊಂಡಿದ್ದೀನಿ. ಹೌದು, ಅಲೋವೆರಾದಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ಗಳು, ಮಿನರಲ್ಸು ತುಂಬ ಹೇರಳವಾಗಿರುತ್ತೆ. ಅದರಲ್ಲೂ ನಮ್ಮ ಕೂದಲಿನ ಪೋಷಣೆಗೆ, ಬೆಳವಣಿಗೆಗೆ ಬೇಕಾಗಿರುವಂಥ ಅಂಶಗಳನ್ನು ಇದು ಸಾಕಷ್ಟು ಒಳಗೊಂಡಿರುತ್ತೆ. ವಿಪರೀತವಾಗಿ ಏನು ಹೇರ್ ಫಾಲ್ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಿ ನಿಮ್ಮ ಕೂದಲಿನ ಬೆಳವಣಿಗೆಯನ್ನು ತುಂಬ ಫಾಸ್ಟ್ ಆಗುವಂತೆ ಮಾಡ್ತಾ ಹೋಗುತ್ತೆ. ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಉದುರೋದು ಕಡಿಮೆ ಆಗೋದ್ರ ಜೊತೆಗೇ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ತುಂಬ ಹೆಚ್ಚಾಗುವಂತೆ ಮಾಡುತ್ತೆ. ಹೊಟ್ಟಿನ ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅದು ಅಲ್ಲದೆ ನಮ್ಮ ಸ್ಕ್ಯಾಲ್ಫಲ್ಲಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಕಡ್ತ ಆಗ್ತಾ ಇರುತ್ತೆ, ಇಚ್ಚಿಂಗ್ ಆಗ್ತಾ ಇರುತ್ತೆ, ಗುಳ್ಳೆಗಳಾಗ್ತಾ ಇರುತ್ತೆ. ಆ ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬ ಒಳ್ಳೆಯದು. ಜೊತೆಗೆ ಕೂದಲು ತುಂಬ ಡ್ರೈ ಆಗಿದೆ, ರಫ್ ಆಗಿದೆ, ತುಂಬ ಡ್ಯಾಮೇಜ್ ಆಗ್ತಾ ಇದೆ ಅಂದರೆ ಅದನ್ನೆಲ್ಲ ಸರಿ ಮಾಡಿ ಒಂದು ಒಳ್ಳೆಯ ಹೊಳಪನ್ನು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ. ಜೊತೆಗೆ ಆ ಒಂದು ಸಾಫ್ಟ್ನೆಸ್ಸನ್ನು ನಮ್ಮ ಕೂದಲಿಗೆ ನೀಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಅಲ್ಲದೆ ತುಂಬ ಬೇಗನೆ ಯಾರಿಗೆ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದರ ಸಮಸ್ಯೆಯ ನಿವಾರಣೆಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ನಾನಿಲ್ಲಿ ತೊಗೊಂಡಿರುವಂಥ ಅಲೋವೆರಾವನ್ನು ಸೈಡಲ್ಲಿ ಇರುವಂಥ ಮುಳ್ಳಿನ ಭಾಗವನ್ನು ತೆಗೆದುಬಿಟ್ಟು ಈ ರೀತಿ ಮಧ್ಯದಲ್ಲಿ ಏನು ವೈಟ್ ಜೆಲ್ ಇರುತ್ತಲ್ಲ ಅದನ್ನು ಮಾತ್ರ ಇಲ್ಲಿ ತೆಕ್ಕೋತಾ ಇದ್ದೀನಿ. ನಾನು ಎತ್ತಿಟ್ಕೊಂಡಿರೋಂಥ ಈ ಒಂದು ಅಲೋವೆರಾ ಜೆಲ್ ಏನಿತ್ತು ಅದು ಮಿಕ್ಸಿನಲ್ಲಿ ಹಾಕ್ಕೊಂಡು ಇದನ್ನು ಸಣ್ಣಗೆ ನಾನು ರುಬ್ಕೋತಾ ಇದ್ದೀನಿ. ಅಂದರೆ ನೋಡಿ, ಈ ರೀತಿ ಆ ಜೆಲ್ಲನ್ನು ಹಾಗೆಯೇ ಅಪ್ಲೈ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಇದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ನಂತರ ಇದರೊಟ್ಟಿಗೆ ನಾನು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇನ್ನು ರೆಗ್ಯುಲರಾಗಿ ನಾವು ಕೊಬ್ಬರಿ ಎಣ್ಣೆನ ಹಚ್ಕೋತೀವಿ, ಆದರೂ ಕೂಡ ಗ್ರೋತ್ ಆಗ್ತಾ ಇಲ್ಲ, ಉದುರೋದು ನಿಲ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ಎಣ್ಣೆಯನ್ನು ಹಚ್ಚುತ್ತಾ ಬನ್ನಿ. 100% ಆಗಿ ಇದು ವರ್ಕ್ ಆಗುತ್ತೆ. ಇನ್ನು ಯಾರಿಗೆಲ್ಲ ವಾರದಲ್ಲಿ 2 ರಿಂದ 3 ಬಾರಿ ಎಣ್ಣೆ ಹಚ್ತೀವಿ ಆದರೂ ಕೂಡ ಹೇರ್ ಫಾಲ್ ಆಗ್ತಾ ಇದೆ, ಜೊತೆಗೆ ತುಂಬ ಡಲ್ಲಾಗಿದೆ, ಒರಟಾಗಿದೆ ಅಂತಂದರೆ ಈ ರೀತಿ ಅಲೋವೆರಾದೊಟ್ಟಿಗೆ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿ ನೋಡಿ. ಕೂದಲು ತುಂಬ ಸಾಫ್ಟ್ ಆಗಲಿಕ್ಕೆ ಈ ಒಂದು ವಿಧಾನ ತುಂಬಾ ಹೆಲ್ಪ್ ಮಾಡುತ್ತೆ. ನಂತರ ಇದರೊಟ್ಟಿಗೆ ನಾನಿಲ್ಲಿ 1 ವಿಟಮಿನ್ ಇ ಕ್ಯಾಪ್ಸಲನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನು ಈ ಒಂದು ವಿಟಮಿನ್ ಇ ಆಯಿಲ್ ಏನಿದೆ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ತುಂಬ ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಉದುರ್ತಾ ಇದೆ, ಡ್ಯಾಮೇಜ್ ಆಗಿದೆ, ತುಂಬ ಡಲ್ಲಾಗಿದೆ, ಒರಟಾಗಿದೆ ಅನ್ನೋವಂಥ ಕೂದಲಿಗೂ ಕೂಡ ಒಂದೊಳ್ಳೆ ಹೊಳಪನ್ನು ನೀಡುತ್ತೆ, ತುಂಬ ಸಾಫ್ಟ್ ಮಾಡುತ್ತೆ. ಜೊತೆಗೆ ಕೂದಲಿನ ಬೆಳವಣಿಗೆನೇ ಆಗ್ತಾ ಇಲ್ಲ ಅನ್ನುವಂಥವ್ರು ವಿಟಮಿನ್ ಇ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗುತ್ತೆ. ಅದರಲ್ಲೂ ನಾವು ಅಲೋವೆರಾದೊಟ್ಟಿಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಈ 3 ಪದಾರ್ಥಗಳನ್ನು ಅಂದರೆ ಅಲೋವೆರಾ ಜೆಲ್ಲು, ವಿಟಮಿನ್ ಇ ಮತ್ತು ಕೊಬ್ಬರಿ ಎಣ್ಣೆ 3 ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಖಂಡಿತವಾಗ್ಲೂ ಯಾರಿಗೆ ತಿಂಗಳಲ್ಲ ವರ್ಷವಾದರೂ ಕೂಡ ಕೂದಲಿನ ಬೆಳವಣಿಗೆ ಆಗ್ತಾ ಇಲ್ಲ ಅನ್ನೋವಂಥವ್ರು ಈ ಒಂದು ವಿಧಾನದಲ್ಲಿ ಅಲೋವೆರಾವನ್ನು ಹಚ್ಚುತ್ತಾ ಬನ್ನಿ. 100% ಆಗಿ ಇದು ಒಂದೇ ಒಂದು ವಾರದಲ್ಲಿ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೂದಲು ಸೊಂಪಾಗಿ, ಸುಂದರವಾಗಿ, ಜೊತೆಗೆ ತುಂಬ ದಟ್ಟವಾಗಿ, ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ ಕಾಟನ್ನಿನ ಹತ್ತಿಯ ಸಹಾಯದಿಂದ ನಾವು ಈ ಒಂದು ಮಿಶ್ರಣವನ್ನು ಕೂದಲಿನ ಬುಡಕ್ಕೆ ಮೊದಲು ನೀಟಾಗಿ ಅಪ್ಲೈ ಮಾಡ್ತಾ ಹೋಗಬೇಕು. ಅದಾದ ನಂತರ ತುದಿವರೆಗೂ ಚೆನ್ನಾಗಿ ಈ ಒಂದು ಮಿಶ್ರಣವನ್ನು ಹಚ್ಚುತ್ತಾ ಬರೋದ್ರಿಂದ ಕೂದಲು ಹೊಳಿಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಹೆಚ್ಚು ಡ್ಯಾಮೇಜ್ ಆಗಿರುವಂಥ ಕೂದಲಿಗೆ ಇದನ್ನು ಅಪ್ಲೈ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂದಲು ತುಂಬ ಬೇಗನೆ ಸರಿಯಾಗಲಿಕ್ಕೆ ಈ ಒಂದು ವಿಧಾನ ತುಂಬಾ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇನ್ನು ಯಾರಿಗೆ ಬರೀ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳೋದು ಇಷ್ಟ ಆಗೋದಿಲ್ಲ ಅಂಥವರು ಖಂಡಿತವಾಗ್ಲೂ ಈ ರೀತಿ ಅಲೋವೆರಾ ಜೆಲ್ನೊಟ್ಟಿಗೆ ಕೊಬ್ಬರಿ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಷ್ಟು
ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದೀವಿ ಅಂತ ಕೂಡ ಅನಿಸೋದಿಲ್ಲ. ಜೊತೆಗೆ ನಮ್ಮ ಕೂದಲಿನ ಆರೈಕೆ ಕೂಡ ತುಂಬ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ. ಈ ರೀತಿ ಅಪ್ಲೈ ಮಾಡಿ ನೀವು ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆಯೇ ಬಿಟ್ಟು ಅದಾದ ನಂತರ ನೀಟಾಗಿ ಹೇರ್ ವಾಶನ್ನು ಮಾಡಿ ವಾರದಲ್ಲಿ ಒಮ್ಮೆ ಅಥವಾ 2 ಬಾರಿ ಈ ಒಂದು ವಿಧಾನವನ್ನು ಅನುಸರಿಸ್ತಾ ಬನ್ನಿ. 100% ಆಗಿ ಇದು ವರ್ಕ್ ಆಗುತ್ತೆ. ಇನ್ನು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.